ಇಷ್ಟೊಂದು ಶಕ್ತಿ ಇದೆ, ಸಾಕಷ್ಟು ಪವಾಡಗಳನ್ನು ಮಾಡ್ತಾ ಇದ್ದೀರಾ. ನನಗೊಂದು ಪ್ರಶ್ನೆ ಕಾಡುತ್ತೆ. ಪುನರ್ಜನ್ಮ, ಆತ್ಮಗಳ ಜೊತೆ ಮಾತನಾಡ್ತಕ್ಕಂಥದ್ದು, ಯಾವುದೋ ಒಂದು ಆತ್ಮವನ್ನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಇನ್ನೊಂದು ಶರೀರಕ್ಕೆ ಸೇರಿಸ್ತಕ್ಕಂಥದ್ದು, ಅದರಿಂದ ಆ ವ್ಯಕ್ತಿಗಳ ಸಕ್ಸಸ್ ರೇಟ್ ಕಡಿಮೆ ಆಗ್ತಕ್ಕಂಥದ್ದು, ಆಘಾತ ಆಗ್ತಕ್ಕಂಥದ್ದು, ಸಡನ್ ಡೆತ್ ಆಗ್ತಕ್ಕಂಥದ್ದು, ಇದೆಲ್ಲ ನಿಜನಾ? ಅದಕ್ಕೆ ಪರಿಹಾರ ಇದೆಯಾ ಅಂತ? ಮಾಡುವಂಥ ಕೆಲಸಗಳು ಸತ್ಯ ಇರುವುದಂಥದ್ದು ಹೌದು, ಮಾಡುವಂಥದ್ದು ಹೌದು, ಅದು ಸತ್ಯ ಇರುವಂಥದ್ದು ಸತ್ಯ. ಮ್ಯಾಜಿಕ್ ಮಾರ್ಗವನ್ನು ಮಾಡಿ ಆತ್ಮವನ್ನು ತೆಗೆಯುವಂಥದ್ದು ಅನಾಮತ ರೂಪ ಮಾರ್ಗದಲ್ಲಿ ಮಾಡುವಂಥದ್ದು. ಈಗ ಸುಮ್ಮನೆ ಒಬ್ಬ ವ್ಯಕ್ತಿ ಹೋಗ್ತಿರ್ತಾನೆ, ಅವನಿಗೆ ಯಾವುದೋ ಒಂದು ರೀತಿ ಮಾರ್ಗದಲ್ಲಿ ಡೆತ್ ಆಗ್ತಾನೆ. ಏನು ಕಾರಣ? ಇವತ್ತು ನಿಮ್ಮ ಇದರಲ್ಲಿ ಏನು ಬರುತ್ತೆ? ಹಾರ್ಟ್ ಅಟ್ಯಾಕ್. ಸಿಂಪಲ್, ಮುಗಿದೋಯ್ತು. ಅದೇ ಗುರುಗಳೇ, ನಾನು ಕೇಳ್ಪಟ್ಟೆ ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಿದೆ ಅಂತ ಹೇಳಿ. ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಿದೆ ಅಂತ ಮಾರದಲ್ಲಿ ನಮ್ಮ ಪ್ರಕೃತಿಯನ್ನು ವಿರುದ್ಧವಾಗಿ ನಾವು ನಡೀತಿದೀವಿ ಅನ್ನೋದನ್ನ ನಾವು ಮರಿತಿದೀವಿ. ಮೊದಲು ನಮ್ಮಲ್ಲಿ ಇರುವಂತ ಗಿಡಮೂಲಿಕೆಗಳು, ಸಾಕಷ್ಟು ಗಿಡಮೂಲಿಕೆಗಳು ಇರುವಂತ ಪದಾರ್ಥವನ್ನು ನಾವು ಬಿಟ್ಟಿದ್ವಿ. ಇವತ್ತಿನ ರೂಪಮಾರದಲ್ಲಿ ನಮಗೆ ಹಾಸ್ಪಿಟ್ಲು, ಯಾವ್ದಕ್ಕೆ ಹೋದ್ರು ಕೂಡ ಒಂದು ಹಾಸ್ಪಿಟ್ಲು, ಯಾವ್ದಕ್ಕೆ ಒಂದು ನೋವು ಬಂದ್ರು ಕೂಡ ಹಾಸ್ಪಿಟ್ಲು. ನೀವು ಯಾವಾಗಲೂ ಆಸ್ಪತ್ರೆಗೆ ಹೋಗಿಲ್ವಾ? ಇಂಜೆಕ್ಷನ್ ಮಾಡಿಸಿದ್ವಿ, ಇಲ್ಲ ಅಂತೇಳಿ ನಾವು ಹೇಳುವುದಿಲ್ಲ. ಆಗದೆ ಇರುವಂತ ಪರಿಸ್ಥಿತಿ ಮಾರದಲ್ಲಿ ಹೋಗಿದ್ದೀವಿ. ಆಗ ತನಕ ಪ್ರಯತ್ನ ಮಾಡ್ತೀವಿ ನಾವು. ಗಿಡಮೂಲಿಕೆಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತೀನಿ. ಸಾಕಷ್ಟು ಮಕ್ಕಳಿಗೆ ನಾನು ಕೊಟ್ಟಿದ್ದೀನಿ. ಸಾಕಷ್ಟು ಜನಗಳಿಗೆ, ಮಕ್ಕಳಾಗದಿದ್ದಂತರಿಗೆ ಗಿಡಮೂಲಿಕೆ ರೂಪವನ್ನು ತೋರಿಸಿ ಕೊಟ್ಟಿದ್ದೀನಿ. ಆಗಿದೆ. ಮಂಡಿ ನೋವುಗಳಿಗೆ ಕೊಟ್ಟಿದ್ದೀನಿ, ತಲೆನೋವುಗಳಿಗೆ ಕೊಟ್ಟಿದ್ದೀನಿ. ಈ ಏನು ಲೇಡೀಸ್ ಮಂತ್ಲಿ ಆಗದಿರುವಂಥದ್ದು ರೂಪಮಾರಲ್ಲಿ ಇದ್ದಂಥರಿಗೆ ಸಾವಿರಾರು ಗಟ್ಟಲೆಯನ್ನು ಕೊಟ್ಟು ಮಾತ್ರೆಯನ್ನು ಕುಡಿಯುವಂಥ ಮಕ್ಕಳುಗಳಿಗೆ ಕೊಟ್ಟಿದ್ದೀನಿ. ಆ ಮಕ್ಕಳುಗಳು ಇವತ್ತು ಕೂಡ ಬಂದು ಹೇಳ್ತವೆ, ಗುರುಗಳೇ ನೀವು ಹೇಳಿದಂಥ ಪದಾರ್ಥಗಳು ಎಷ್ಟು ಈಸಿ ಇರುತ್ತೆ. ನಾನು 1,500 ರೂಪಾಯಿ ತಿಂಗಳಿಗೆ ಮಾತ್ರೆ ಕುಡಿತಿದ್ದೆ, ನೀವು ಹೇಳಿದ ಒಂದು ಪದಾರ್ಥ ನಾನು ತಿಂದೆ, ತಿಂಗಳಿಗೆ ನಾನು ಮಾಮೂಲಿ ಆದೆ, ನಾನು ಚೆನ್ನಾಗಾದೆ. ಈ ಹಾರ್ಟ್ ಅಟ್ಯಾಕ್ ಏನು ಮೆಡಿಸಿನ್ ಕಂಡು ಹಿಡ್ಕೊಂಡಿದ್ದೀರಾ ಗುರುಗಳು? ಯಾಕಂದರೆ ಪ್ರಕೃತಿ ಮಡಿಲಲ್ಲೇ ಬದುಕ್ತೀರಾ, ವರ್ಷಾನ್ಗಟ್ಟಲೆ ಇರ್ತೀರಾ. 0.0 ಸೆಲ್ಸಿಯಸ್ ಚಳಿ ಇದ್ರೂ ಕೂಡ ಅಲ್ಲಿ ನೀವು ಆರಾಮಾಗಿ ಬ್ರೀದಿಂಗ್ ಮಾಡ್ಕೊಂಡಿರ್ತೀರ. ಅದೆಲ್ಲ ಹೇಗೆ ಸಾಧ್ಯ? ಉತ್ತರಣೆ ಸೊಪ್ಪು ಅನ್ನೋದು ಪ್ರಪಂಚಕ್ಕೆ ಎಲ್ಲದೂ ಕೂಡ ಗೊತ್ತಿರುವಂಥ ಪದಾರ್ಥ. ಇದು ಯಾರೋ ಕಾಣದಿರುವಂಥದ್ದಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಪದಾರ್ಥ. ಉತ್ತರಣೆ ಸೊಪ್ಪನ್ನು ಬೆಳಗ್ಗೆ ಎದ್ದು ಯಾರು ಹಾಳು ಹೊಟ್ಟೆಗೆ ಹಸಿ ಸೊಪ್ಪನ್ನು ತಿಂತಾನೆ ಅವನು ಹಾಸ್ಪಿಟ್ಲಿ ಮೆಟ್ಲನ್ನು ಅವನು ಹತ್ತೋದೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹಸಿ ಉತ್ತರಣೆ ಸೊಪ್ಪನ್ನು ತಿನ್ನುವಂಥ ವ್ಯಕ್ತಿ ಅವನ ಹಾಸ್ಪಿಟ್ಲ್ ಹತ್ತುವುದಿಲ್ಲ. ಅದರಲ್ಲಿ ಅಷ್ಟು ಒಂದು ಪವರ್ ಇದೆ. ಹಿಂದಿನ ಸನಾತನ ಕಾಲ ಧರ್ಮ ರೂಪಮಾರ್ಗದಲ್ಲಿ ಎಲ್ಲಿತ್ತು ಇಷ್ಟೊಂದು ಹಾಸ್ಪಿಟ್ಲು, ಎಲ್ಲಿತ್ತು ಇಷ್ಟೊಂದು ಮೆಡಿಸಿನ್ನು, ಎಲ್ಲಿತ್ತು? ಅವತ್ತಿನ ಜನಮಾನದಲ್ಲಿ 100 ವರ್ಷ ಆರಾಮಾಗಿ ಬದುಕ್ತಿದ್ರು. ಇವತ್ತು 60 ವರ್ಷ ಬದುಕೋದಕ್ಕೆ ಕಷ್ಟಕ್ಕೆ ಬರ್ತಾ ಇದ್ರು. ಅವತ್ತು ಪ್ರಕೃತಿ ರೂಪಮಾರ್ಗದಲ್ಲಿ ಇರುವಂಥ ಪದಾರ್ಥಗಳನ್ನೇ ಅವರು ಬಳಸ್ತಿದ್ರು ಹೊರತು ಅವ್ರ ಹಾಸ್ಪಿಟ್ಲನ್ನು ಯಾವುದನ್ನು ಕೂಡ ನೋಡ್ತಿರ್ಲಿಲ್ಲ. ತಲೆನೋವು ಬಂತು ಅಂದ್ರೂ ಕೂಡ ಅದಕ್ಕೊಂದು ಔಷಧಿ ಇತ್ತು, ಒಂದು ಸೊಪ್ಪಿತ್ತು, ಹೌದಲ್ವಾ? ಅದೇ ರೀತಿ ಮಾರದಲ್ಲಿ ನೋಡಿ, ಈಗ ಕಡ್ಕಂತಾರೆ, ಏನಾರು ಒಂದು ಏಟು ಮಾಡ್ಕೊಂತ ನೀವು ಹೋಗುವಂತ, ನೀವು ಸಾಕಷ್ಟು ರೂಪ ಮಾಡಿದ್ರೆ ನೀವು ಇದನ್ನ ಪರಿಶೋಧನೆ ಮಾಡ್ಬೋದು. ಒಂದು ಏಟು ಬೀಳುತ್ತೆ, ಏಟು ಬಿದ್ದ ತಕ್ಷಣಲ್ಲೇ ನಿಮಗೊಂದು ಅದಕ್ಕೆ ಹೊಲಿಗೆ ಹಾಕಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು, ಅದಕ್ಕೆ ಎಂಥದ್ದು TT ಇಂಜೆಕ್ಷನ್ ತಗೋಬೇಕು, ನೀವು ರೆಸ್ಟಲ್ಲಿ ಇರಬೇಕು ಅನ್ನೋ ರೂಪಮಾರದಲ್ಲಿ ತುಂಬ ಇದು ಮಾಡ್ತೀವಿ. ಅದನ್ನು ಈಗ ನೋಡಿ, ನಮ್ಮ ಏನು ಕಾಳುಮೆಣಸು ಅಂತೇಳಿ ಬರುತ್ತೆ, ಅದು ನೋಡಿರ್ಬೋದು ಅನ್ಸುತ್ತೆ. ಮಲೆನಾಡಲ್ಲಿ ತುಂಬ ಕಾಳುಮೆಣಸು ಇರುವಂಥದ್ದು. ಅದು ಹಣ್ಣಾಗಿರೋಂಥ ಎಲೆಯನ್ನು ತಗೊಂಡು ಈ ರೀತಿ ಒಂದು ಕೆಂಡದ ಮೇಲೆ ಹಾಕಿದಾಗ ಅದು ಈ ರೀತಿ ಬೂದಿ ಆಗುತ್ತೆ. ಆ ಬೂದಿಯನ್ನು ತೆಗೆದು ಕೊಬ್ಬರಿ ಎಣ್ಣೆಗೆ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಹಚ್ಚಿ 5 ದಿನದೊಳಗಡೆ ನಿಮ್ಮ ಮಾಂಸ ಯಥಾಸ್ಥಿತಿ ಬಂದು ಕೂರಲಿಲ್ಲ ಅಂದ್ರೆ ಕೇಳಿ, ಅಷ್ಟು ಪವರ್ ಅದಕ್ಕಿದೆ. ಅರ್ಧ ತಲೆನೋವು ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನಗಳು ತುಂಬ ಕಷ್ಟವನ್ನು ಪಡ್ತಾರೆ. ತುಂಬೆ ಗಿಡವನ್ನು ಗುರುವಾರ ಸಂಜೆಯನ್ನು ಅವರ ಹೆಸರಲ್ಲಿ ತುಂಬೆ ಗಿಡವನ್ನು ಕಿತ್ತು ಒಂದು ಬದಿಗಿಟ್ಟು ಬನ್ನಿ. ಅವರ ಹೆಸರಲ್ಲಿ ಯಾರಿಗೆ ತಲೆನೋವು ಬರುತ್ತೆ, ಒಂದು ಕಡೆ ಸೈಡ್ ತಲೆನೋವು ಬರುತ್ತಲ್ಲ, ತುಂಬೆ ಗಿಡವನ್ನು ಕಿತ್ತು ಅವ್ರ ಹೆಸರಲ್ಲಿ ಕಿತ್ಬಿಟ್ಟು ಇಟ್ಟು ಬನ್ನಿ. ಆ ತಾಯಿ ಬೇರನ್ನು ಕಟ್ಟು ಮಾಡಿ, ಬಲ್ದೆ ಕಡೆ ತಲೆನೋವು ಬಂದರೆ ಎಡದೆ ಕಡೆ ಕಟ್ಟಿ, ಎಡದೆ ಕಡೆ ತಲೆನೋವು ಬಂದರೆ ಬಲ್ದೆ ಕಡೆ ಕಟ್ಟಿದ ತಕ್ಷಣ ನಿಮ್ಮ ಕಣ್ಣು ಉರಿ. ಮತ್ತೆ ಸತಾ ಕಾಲ ಮಾರದು ನಿಮಗೆ ಆ ತಲೆನೋವು ಬರುವುದಿಲ್ಲ. ಹುಳುಕಲ್ಲು ಅಂತೇಳಿ ತುಂಬ ಜನಗಳಲ್ಲಿ ಭಾರಿ ಕಷ್ಟಪಡ್ತಾರೆ. ಸಣ್ಣ ಸಣ್ಣ ಮಕ್ಕಳು ಕೂಡ ತುಂಬ ಆದಂಥ ಪರಿಸ್ಥಿತಿಯಲ್ಲಿ ಅನುಭವಿಸ್ತಿದ್ದಾರೆ. ಅದೇ ಉತ್ತರಾಣೆ ಸೊಪ್ಪನ್ನು ತಗೊಳ್ಳಿ, ನಾಟಿ ಗೋಮಾತೆಯ ಗೋಮಯನ್ನು ತಗೊಳ್ಳಿ, ಎರಡನ್ನೂ ಕೂಡ ನೀಟ ಮಿಶ್ರಣವನ್ನು ಮಾಡಿ, ಎಲ್ಲಿ ಹುಳ ಇದೆ, ಎಲ್ಲಿ ಹುಳುಕಲ್ಲಿದೆ ಆ ಜಾಗಕ್ಕೆ ಅದನ್ನು ಇಡಿ, ಬೆಳಗ್ಗೆ ಎದ್ದು ವಾಶ್ ಮಾಡಿ, 3 ದಿನ ಈ ಕೆಲಸ ಮಾಡಿ, ಮತ್ತೆ ಆ ಜಾಗಕ್ಕೆ ಹುಳುಕಲ್ಲು ಬಂದರೆ ಕೇಳಿ. ಇನ್ನು ಸಾಕಷ್ಟು ಇದೆ ನಮ್ಮ ಪ್ರಕೃತಿ ಮಡಿಲಲ್ಲಿ. ತಿಳ್ಕೊಳ್ಳುವಂಥದ್ದು ತುಂಬ ಇದೆ, ಬಳಸ್ಕೊಳ್ಳುವಂಥದ್ದು ತುಂಬ ಇದೆ. ಮತ್ತೆ ಮೂಲಾವಧಿ, ನಮಗೆ ಅಷ್ಟು ನೋವಾಗುತ್ತೆ, ಇಷ್ಟು ನೋವಾಗುತ್ತೆ, ನಮಗೆ ಆಪರೇಷನ್ ಮಾಡಬೇಕು, ಅದಕ್ಕೆ ಇದಕ್ಕೆ ಅಂತ ಹೇಳಿ ಬೆಳಗ್ಗೆ ಎದ್ದುಬಿಟ್ಟು ಇಬ್ಬಣ ಆರೋದ್ರ ಒಳಭಾಗದಲ್ಲಿ, ಅಂದರೆ ಸೂರ್ಯ ಉದಯ ಆಗೋದ್ರ ಒಳಭಾಗದಲ್ಲಿ ಹೋಗಿ ಗರಿಕೆ ಹುಲ್ಲನ್ನು ತಿನ್ನಿ. ನಿಮಗೆ ಮೂಲವಧಿ ಯಾಕೆ ಬರುತ್ತೆ? ಇದ್ದಿದ್ದಂಥ ಮೂಲವಧಿನೂ ಕೂಡ ಹೋಗುತ್ತೆ. ಹಾರ್ಟ್ ಅಟ್ಯಾಕ್ ಆಗ್ತಿದೆಯಲ್ಲ ಇಷ್ಟೊಂದು, ಇದಕ್ಕೇನಾದರೂ ಮೆಡಿಸಿನ್? ಉತ್ತರಣೆ ಸೊಪ್ಪನ್ನು ಬಳಸಿ. ಯಾವುದಕ್ಕೆ ಗುರುಗಳು? ಹಾರ್ಟ್ ಅಟ್ಯಾಕ್
ಬೆಳಿಗ್ಗೆ ಎದ್ದ ತಕ್ಷಣ ಉತ್ತರಣೆ ಸೊಪ್ಪನ್ನು ತಿನ್ನಿ. ಸರ್ವ ರೋಗಕ್ಕೂ ಮದ್ದು ಒಂದೇನೆ, ಎಲ್ಲದಕ್ಕೂ ಬರ್ತಿರೋದು ಮದ್ದು ಒಂದೇನೆ. ಉತ್ತರಣೆ ಸೊಪ್ಪಿನಿಂದ ಏನ್ ಮಾಡುತ್ತೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಚಾರ್ಜ್ ಮಾಡುತ್ತೆ. ನಿಮಗೆ ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ, ಬ್ಲಡ್ ಎಲ್ಲಿ ಲಾಕ್ ಆಗುತ್ತೆ ಆವಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಶುರುವಾಗುತ್ತೆ. ಅದನ್ನ ತಿಂದ ತಕ್ಷಣ ಬ್ಲಡ್ ಅನ್ನು ಸರ್ಕ್ಯುಲೇಷನ್ ಮಾಡುತ್ತೆ. ಮಿಷಿನಲ್ಲಿ ಯಾವತ್ತೂ ಇಂಜಿನಲ್ಲಿ ಆಯಿಲ್ ಇರೋದಿಲ್ಲ, ಅವತ್ತು ಇಂಜಿನ್ ಸೀಸು, ಹೌದಲ್ವಾ? ನಮ್ಮ ಬ್ಲಡ್ ಸರಿಯಾಗಿ ಸರ್ಕ್ಯುಲೇಷನ್ ಆಗ್ಲಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಬಂತು. ಏನು, ನಮ್ಮ ಬ್ಲಡ್ ಅನ್ನು ಕ್ಲಿಯರ್ ಮಾಡುತ್ತೆ ಹಾರ್ಟು, ಆ ಹಾರ್ಟಿಗೆ ಫ್ರೀ ಕೊಡ್ಬೇಕಲ್ವಾ? ಆ ಸೊಪ್ಪನ್ನು ತಿನ್ನೋದ್ರಿಂದ ತುಂಬಾ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ತಲೆಯಿಂದ ಅಂಗಾಲ್ವರೆಗೂ ಬ್ಲಡ್ ಸರ್ಕ್ಯುಲೇಷನ್ ಮಾಡಿರಿ, ಆರೋಗ್ಯವಾಗಿರ್ತೀವಿ. ಕೂತು ತಿನ್ನಬೇಡಿ, ಕೆಲಸ ಮಾಡಿ ತಿನ್ನಿ. ಅದು ಒಂದು ದೇಹಕ್ಕೆ ಬೇಕಾಗಿರುವಂಥ ಉತ್ತಮ. ಇಲ್ಲ ದಂಡನೆಯನ್ನು ಮಾಡಿ, ದೇಹವನ್ನು ದಂಡಿಸ್ಬೇಕು.